ಡಿಕೆ ಶಿವಕುಮಾರ್ ಸಿಎಂ ಆಗಿ ನಡೆದ ಎರಡನೇ ಕ್ಯಾಬಿನೆಟ್ ಸಭೆಯಲ್ಲಿಯೇ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡು ರಾಜ್ಯದ ಜನರಿಗೆ ಭರಪೂರ ಗಿಫ್ಟ್ ಕೊಟ್ಟಿದ್ದಾರೆ. ಜನರ ಸಮಸ್ಯೆಗಳನ್ನು ಕೇಳಲು ಪ್ರಜಾಸೇವೆ ಇಲಾಖೆ, ಕಟ್ಟಡ ಹಾಗೂ ವಿದ್ಯುತ್ ಪಡೆಯಲು ಓಸಿ ಪ್ರಮಾಣ ಪತ್ರ, ದೆಹಲಿಯಲ್ಲಿ ಐಎಎಸ್ ಹಾಗೂ ಐಪಿಎಸ್ ಉದ್ಯೋಗಾಂಕ್ಷಿಗಳು ಉಳಿದುಕೊಳ್ಳಲು ಹಾಸ್ಟೆಲ್ ವ್ಯವಸ್ಥೆ ಸೇರಿದಂತೆ 16 ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕ್ಯಾಬಿನೆಟ್ ಸಭೆಯಲ್ಲಿ ಡಿಕೆಶಿ ಮಹತ್ವದ ಘೋಷಣೆ. ಪ್ರಜಾಸೇವೆ ಇಲಾಖೆ ತೆರೆಯಲು ಸಂಪುಟದಲ್ಲಿ ನಿರ್ಧಾರ. ಉದ್ಯೋಗಾಕಾಂಕ್ಷಿಗಳಿಗೂ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಆಡಳಿತ ಯಂತ್ರದ ವಾಹನದ ಗೇರ್ ಬದಲಾಯಿಸಿದ್ದಾರೆ. ರಾಜ್ಯದ ಜನರಿಗೆ ದಿನಕ್ಕೊಂದು ಹೊಸ ಸುದ್ದಿ ಕೊಡ್ತಿದ್ದಾರೆ. ಇಂದು ಸಚಿವ ಸಂಪುಟ ಸಭೆ ನಡೆಸಿದ ಸಿಎಂ ಡಿಕೆ ಶಿವಕುಮಾರ್ 28 ವಿವಿಧ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಮಹತ್ವದ ತೀರ್ಮಾನಗಳನ್ನು ಮಾಡಿದ್ದಾರೆ. ಜನರು ವಿವಿಧ ಸಮಸ್ಯೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾರೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಪ್ರಜೆಗಳ ಸಮಸ್ಯೆ ಆಲಿಸಲು ಪ್ರಜಾಸೇವೆ ಇಲಾಖೆ ತೆಗೆದು ಅದಕ್ಕೆ ಒಬ್ಬ ಸಚಿವರನ್ನ ನೇಮಿಸಲು ನಿರ್ಧಾರ ಮಾಡಿದ್ದಾರೆ. ಒಂದು ಸಪರೇಟ್ ಮಿನಿಸ್ಟ್ರಿ ಪ್ರಜಾಸೇವೆ ಇಲಾಖೆ ಅಂತ ಹೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಷನ್ ಮಾಡ್ತಾ ಇದೀವಿ. ಅದಕ್ಕೊಂದು ಸಪರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ IAS ಆಫೀಸರ್ಸ್ನು ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡೋಂಥದ್ದು ಸುಮ್ಮನೆ ಪೋಸ್ಟ್ಮ್ಯಾನ್ ಮಾಡೋ ಕೆಲಸ ಅಲ್ಲ. ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂತೇಳಿ ಪ್ರಜಾಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅಲ್ಲದೆ ಜನರ ಸಮಸ್ಯೆ ಆಲಿಸಲು ಸಚಿವರು ಜಿಲ್ಲೆಯಲ್ಲಿ ಜನಸಂಪರ್ಕ ಸಭೆ ಮಾಡೋದು ಕಡ್ಡಾಯ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಹೋಗಿ ಸಮಸ್ಯೆ ಆಲಿಸಬೇಕು ಹಾಗೂ ಸ್ಥಳೀಯ ಶಾಸಕರ ಜೊತೆಗೂಡಿ ಸುದ್ದಿಗೋಷ್ಠಿ ನಡೆಸಬೇಕು ಅಂತ ತಾಕೀತು ಮಾಡಿದ್ದಾರೆ. ಅಲ್ಲಿಂದ ತಂದ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಕೆಲಸ ಮೊದಲು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸಂಪುಟದಲ್ಲಿ ಸೂಚಿಸಲಾಗಿದೆ ಅಂತ ಸಿಎಂ ಹೇಳಿದ್ದಾರೆ. ಸೊ ಆಲ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಈ ಇಲಾಖೆ ಒಳಗಡೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ ಒಂದೊಂದು ವಾರಕ್ಕೆ ಒಂದು ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನ ಸಭೆಗಳನ್ನು ನಡೆಸಬೇಕು. ಇನ್ನು ನಗರ ಹಾಗೂ ಹಳ್ಳಿಗಳಲ್ಲಿ ಸಮಸ್ಯೆಯಾಗ್ತಾ ಇದ್ದ ಓಸಿ ಸರ್ಟಿಫಿಕೇಟ್ ಪಡೆಯಲು ಮುಕ್ತ ಅವಕಾಶ ನೀಡುವ ನಿರ್ಧಾರ ಮಾಡಲಾಗಿದೆ. ಆದೇಶ ಹೊರಡಿಸಿದ 15 ದಿನಗಳ ಒಳಗೆ ಸ್ವಾಧೀನ ಅನುಭವ ಪತ್ರ ಪಡೆಯಲು ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದೇವೆ. ನಗರದಲ್ಲಿ 40:50 ಹಳ್ಳಿ ಪ್ರದೇಶಗಳಲ್ಲಿ ರೇಷ್ಮೆ ಸೆಡ್ಡು ಮಾಡುವಷ್ಟು ಜಾಗ ಇದ್ರೂ ಅದಕ್ಕೆ ಅವಕಾಶ ಕೊಡಲಾಗಿದೆ. ದೆಹಲಿಯಲ್ಲಿ ನಮ್ಮ ರಾಜ್ಯದ ಉದ್ಯೋಗಾಕಾಂಕ್ಷಿಗಳಿಗೂ ಉಳಿದುಕೊಳ್ಳಲು ಕರ್ನಾಟಕ ಭವನದ ವ್ಯವಸ್ಥೆಗೆ 80 ಕೋಟಿ ಒಪ್ಪಿಗೆ ಕೊಡಲು ಸರ್ಕಾರ ತೀರ್ಮಾನಿಸಿದೆ. ಯಾರು ಹಳೆ ಕಟ್ಟಡ ಪೂರ್ಣಗೊಂಡಿದೆ, ಅವರು 31/5/2000 ಒಳಗಡೆ ಪೂರ್ಣಗೊಂಡಿದೆ, ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆ, ವಾಸದ ಮನೆಗೆ ಶಾಶ್ವತವಾದಂಥ ಸಂಪರ್ಕ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರಿಗೆ 15 ದಿನ ಅವಕಾಶವನ್ನು ಕೊಡ್ತೇವೆ. 15 ದಿನ ಅಂದರೆ ಇವತ್ತು ಯಾವತ್ತು ಜಿಒ ಇಶ್ಯೂ ಆಗ್ತದೆ, ಇದ್ರ ಆ ಜಿಒ ಇಶ್ಯೂ ಆದ ದಿನ 15 ದಿನ ಅವರಿಗೆ ಅವಕಾಶ ಕೊಡ್ತೀವಿ. 15 ದಿನದಲ್ಲಿ ವಿತ್ ಫೋಟೋ ಆ್ಯಂಡ್ GPS ಯಾವುದೇ ಪರ್ಮಿಷನ್ ಪಡೆದೇ ಹೋದ್ರು ಕೂಡ, ಟೆಂಪ್ರರಿ ಕನೆಕ್ಷನ್ ತೆಗೆದುಕೊಂಡಿದ್ರು ಕೂಡ ಅವರು ಕೂಡ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಸಮೇತ ವಿತ್ ಫೋಟೋಗ್ರಾಫ್ಸ್ ವಿತ್ GPS. ನಾವು ಸುಮ್ಮನೆ ಖಾಲಿ ಮನೆ ಇನ್ನ ಈಗ ದದಾದಲ್ಲಿ ಕಟ್ಟೋದು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಒಟ್ಟಾರೆ ಎರಡನೇ ಕ್ಯಾಬಿನೆಟ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಲವು ಜನರ ಪರ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೂಲಕ ಬೇಷ್ ಎನಿಸಿಕೊಂಡಿದ್ದಾರೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.